ಡಿಸಿಎಂ ಡಿ ಕೆ ಶಿವಕುಮಾರ್ ಜೆಡಿಎಸ್ ನವರಿಗೆ ಆಫರ್ ಕೊಡ್ತಾ ಇದ್ರು ಕಾಂಗ್ರೆಸ್ ಸೇರ್ಕಳಿ ಅಂತ. ಈಗ ಡಿ ಕೆ ಶಿವಕುಮಾರ್ ಆಫರ್ಗೆ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಯಾರೋ ಗೆದ್ದ ಕಪ್ ಹಿಡಿದು ಮುತ್ತಿಟ್ಟಷ್ಟು ಸುಲಭವಲ್ಲ. ಅಂದ್ರೆ ಯಾರೋ ಕಪ್ ಗೆದ್ದಿದ್ರು RCB ಅವರು, ಅದನ್ನ ಕೈಲಿಟ್ಕೊಂಡು ಮುತ್ತಿಟ್ರಲ್ಲ, ಅಷ್ಟು ಸುಲಭ ಅಲ್ಲ. ಪ್ರಾದೇಶಿಕ ಪಕ್ಷ ಕಟ್ಟೋದು ರಿಲೀಸ್ನಷ್ಟು ಸುಲಭವಲ್ಲ. ಉಡಾಫೆ ಬಿಡಿ, ಅಭಿವೃದ್ಧಿಯತ್ತ ಗಮನ ಕೊಡಿ. ಕಾರ್ಯಕರ್ತರಿಗೆ ಅಧಿಕಾರ ಕೊಡಲು ಯೋಗ್ಯತೆ ಇಲ್ಲ. ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋ ಯೋಗ್ಯತೆ ಇಲ್ಲ ನಿಮ್ಗೆ. ನಮ್ಮ ಕಾರ್ಯಕರ್ತನ ಪಕ್ಷ ಕರಿತಿದ್ದೀರಾ? ನಮ್ಮ JDS ಕಾರ್ಯಕರ್ತರು ನಿಷ್ಠಾವಂತರು. ಗಂಜಿ ಗಿರಾಕಿ ಕಾಂಗ್ರೆಸ್ ಕಾರ್ಯಕರ್ತರ ರೀತಿಯಲ್ಲ. ಇದೇ ಉತ್ಸಾಹ ರಸ್ತೆ ಗುಂಡಿ ಮುಚ್ಚುವ ಬಗ್ಗೆ ಎತ್ತಿದ್ರೆ ಸ್ವಲ್ಪ ಮರ್ಯಾದೆ ಉಳಿತಿತ್ತು. HD ದೇವೇಗೌಡರು, ಕುಮಾರಣ್ಣನವರ ವರ್ಚಸ್ಸಿನ ಮುಂದೆ ನಿಮ್ಮ ಮಾತುಗಳಿಗೆ ಕಿಮ್ಮತ್ತು ಕೊಡುವವರು ಯಾರೂ ಇಲ್ಲ. ಟ್ವೀಟ್ ಮೂಲಕ DK ಶಿವಕುಮಾರ್ಗೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟನ ಕೊಟ್ಟಿದ್ದಾರೆ. ಅದಕ್ಕೊಂದಷ್ಟು ಜನ ಕಾಂಗ್ರೆಸ್ ಅವರು 3 ಸರ್ ಸೋತಿದೆಯಾ ಮಾರಯ್ಯ, ನೀನ್ ಹೆಂಗೆ ಹೇಳ್ತೀಯ ಅಂತ ಕೇಳ್ತಿದ್ದಾರೆ. ಆದ್ರೆ ಈ ಟ್ವೀಟ್ ಅನ್ನ ನೋಡಿದಾಗ ಅನಿಸಿದ್ದು ಅಂದ್ರೆ, ಒಂದಷ್ಟು ತಮ್ಮದೇ ಶೈಲಿಯಲ್ಲಿ ಪ್ರಬುದ್ಧತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ನಮ್ಮ ಕಾರ್ಯಕರ್ತನ ಕರೀತಾ ಇದ್ದೀರಿ. ರೀಲ್ಸ್ ಮಾಡಿದಷ್ಟು ಸುಲಭ ಅಲ್ಲ. ಉಡಾಫೆ ಬಿಡಿ, ಅಭಿವೃದ್ಧಿ ಗಮನ ಕೊಡಿ. RCB ಕಪ್ ಅನ್ನ ಎತ್ತಿಡಿದ್ರಲ್ಲ, ನಾವು ಗೆದ್ದಂಗೆ ನೀವು ಗೆದ್ದಂಗೆ, ಅದಲ್ಲ, ಸುಲಭ ಅಲ್ಲ ಅಂತ. ಬಟ್ ಒಂದಷ್ಟು ಖಾರವಾಗಿ ಟೀಕೆಯನ್ನ ಮಾಡಿದ್ದಾರೆ. ಹೌದು, ಕತ್ಕೊಯ್ದ್ರು ನಾನು JDS ಅನ್ನು ನಿಷ್ಠಾವಂತ ಕಾರ್ಯಕರ್ತರು JDS ಗಿದ್ದಾರೆ. ಕಾಸಿಲ್ದೆ ಕೆಲಸ ಮಾಡೋ ಕಾರ್ಯಕರ್ತರು BJPಗಿದ್ದಾರೆ. ನಮ್ಮ ಅಪ್ಪನ ಕಾಲದಿಂದ ನಾವು ಕಾಂಗ್ರೆಸ್ಸೇ ನಮ್ಮ ಜಮಾನ, ನಮ್ಮ ಫ್ಯಾಮಿಲಿ ಅಂತ ಹೇಳೋ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದ್ದಾರೆ. ಆದ್ರೆ JDS ಪ್ರಾಣ, JDS ಅನ್ನೋ ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ ಇದೆ. ದೇವೇಗೌಡರ ಮನೆ ನಮ್ಮ ಮುಸ್ರು ಅನ್ನೋರು ಇದ್ದಾರೆ. ಹಾಸನದಲ್ಲಿ ಅಧ್ವಾನ ಆಗಿರ್ಬೋದೇನೋ, ಬಟ್ ಮಂಡ್ಯದಲ್ಲಿ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಒಂದಷ್ಟು ಕಡೆ ಇನ್ನೂ JDS ಅಂದ್ರೆ ಪ್ರಾಣ ಬಿಡೋರು ಇದ್ದಾರೆ. ಸೊ ಹಾಗಾಗಿ ಈ ಸಂಘರ್ಷ. ಏನ್ ಮದ್ದೂರಲ್ಲಿ ಮಾತನಾಡ್ತಾ DK ಶಿವಕುಮಾರ್, ಬನ್ನಿ ನಮ್ಗೆ ನಿಮ್ ಪಾರ್ಟಿಲಿ ಅಲ್ಲಿ ಏನು ಇಲ್ಲ, ಏನ್ ಕೆಲಸ ಇಲ್ಲ, ಬನ್ನಿ ಇಲ್ಲಿಗೆ ಅಂತ ಕರೆದಿದ್ರು. ನಾಯಕರು ಕಾಸಿನಾಸೆಗೆ ಪಕ್ಷಾಂತರ ಮಾಡಬಹುದು, ಕಾರ್ಯಕರ್ತರು ಪಕ್ಷಾಂತರ ಬಹಳ ಕಷ್ಟ. ಕಾಸು ಕೊಟ್ರೆ ಕರ್ದದ ಕಡೆ ಹೋಗುವಂತವ್ರು ಕಾರ್ಯಕರ್ತರಲ್ಲ, ಸೇಲೆಬಲ್ ವೋಟರ್ಸ್. ಎದೆಯುದ್ದ ಹಣವನ್ನು ಸುರಿದರು ನಾನಿದೆ ಅಂತ ನಿಲ್ಲೋರು ಕಾರ್ಯಕರ್ತರು. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಕನಕಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ 25,000 ಲೀಡು, 25,000 ಹತ್ತತ್ರ ಬಂದಿದ್ದು ಆ JDS BJP ಕಾರ್ಯಕರ್ತರು. ಸೊ ಹಾಗಾಗಿ ಕಾಂಗ್ರೆಸ್ಗೂ ಕಾರ್ಯಕರ್ತರೇ ಶಕ್ತಿ, BJPಗೂ ಕಾರ್ಯಕರ್ತರೇ ಶಕ್ತಿ, JDSಗೂ ಕಾರ್ಯಕರ್ತರೇ ಶಕ್ತಿ. ಆದ್ರೆ ಆಯಾ ಪಾರ್ಟಿ ಕಾರ್ಯಕರ್ತರ ತಾಕತ್ ಬೇರೆ ಬೇರೆ ತರ ಇದೆ. ಬಟ್ ನಿಖಿಲ್ ಕುಮಾರಸ್ವಾಮಿ ಅವರೇ ಈಗ ಪಕ್ಷವನ್ನ ಲೀಡ್ ಮಾಡ್ತಾವ್ರೆ. ಹಾಗಾಗಿ ಕಾರ್ಯಕರ್ತರನ್ನ ಕರೆದ್ರಲ್ಲ ಅಂತ ಸಿಟ್ಗೆದ್ದು ರೋಚ್ಗೆದ್ದು ಕಮಾನ್ ಬನ್ನಿ ನಾನು ಕೊಡ್ತೀನಿ ಉತ್ತರ ಅಂತ ಕೊಟ್ಟಿದ್ದಾರೆ. ಎಸ್, ತಾವೇನ್ ಹೇಳ್ತೀರಿ? DK ಶಿವಕುಮಾರ್ ಕರೆದ ತಕ್ಷಣ JDS ಕಾರ್ಯಕರ್ತರು ಕಾಂಗ್ರೆಸ್ ಅನ್ನ ಸೇರ್ತಾರ? ಮುಂದಿನ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಈಗಾಗಲೇ ರೆಡಿ ಆದಂಗೆ ಕಾಣ್ತಾ ಇದೆ. ನಿಮ್ಮ ಪ್ರಕಾರ ಮುಂದಿನ ವಿಧಾನಸಭೆ ಚುನಾವಣೆಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ? ಕಾಂಗ್ರೆಸ್, BJP, JDS? ಹಾಗೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು? ಅಲ್ಲಿ ಈಗಿನ MLA ಯಾರು? ಮುಂದೆ ಯಾವ ಪಾರ್ಟಿ MLA ಗೆಲ್ಲಿಸ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ.